ಸಂಭ್ರಮದ ಮುಂಜಾನೆ. ಶಾಲೆ ಎಂದರೆ ಕೇವಲ 4 ಗೋಡೆಗಳ ನಡುವಿನ ಕಲಿಕೆಯಲ್ಲ, ಅದು ಹೊರ ಜಗತ್ತನ್ನ ಅರಿಯುವ ಕಿಟಕಿ ಕೂಡ ಹೌದು. ಅಂತಹ ಒಂದು ಸುಂದರ ಕಿಟಕಿಯನ್ನ ತೆರೆದ ದಿನವೇ ನಮ್ಮ ಶಾಲಾ ಪ್ರವಾಸ. ಅಂದು ಬೆಳಗ್ಗೆ ಸೂರ್ಯನಿಂದ ಮೊದಲೇ ನಾವೆಲ್ಲ ಶಾಲಾ ಮೈದಾನದಲ್ಲಿ ಹಾಜರಿದ್ದೆವು. ವಿಘ್ನರಾಜ ಮತ್ತು ಸ್ಮಾರ್ಟ್ ಬಸ್ಗಳು ನಮಗಾಗಿ ಕಾಯುತ್ತಿದ್ದವು. ಒಂದಿಷ್ಟು ಸಂಪ್ರದಾಯವನ್ನ ಮುಗಿಸಿಕೊಂಡೆವು. ಕನಸುಗಳ ಮೂಟೆಯನ್ನ ಬೆನ್ನಿಗೇರಿಸಿಕೊಂಡು ಶುರುವಾಯಿತು ನೋಡಿ ನಮ್ಮ ಹರ್ಷದ ಸವಾರಿ. ಸ್ಮಾರ್ಟ್ ಬಸ್ನ ಸಾರಥಿ ಆದಿಲ್ ರವರಾದ್ರೆ ವಿಘ್ನರಾಜನ ಸಾರಥಿ ರಾಜೇಂದ್ರ ರವರು. ನಮ್ಮ ಮೊದಲ ನಿಲ್ದಾಣ ಉಪ್ಪೂರಿನ ಹಾಲಿನ ಡೈರಿ. ನಾವು ಪ್ರತಿದಿನ ಕುಡಿಯುವ ಹಾಲು ಪ್ಯಾಕೆಟ್ ಸೇರುವ ಮುನ್ನ ಎಷ್ಟು ಹಂತಗಳನ್ನು ದಾಟುತ್ತದೆ ಎಂಬುದು ನಮಗೆ ಅಲ್ಲಿ ತಿಳಿಯಿತು. ರಾಜು ರವರು ನಮ್ಮನ್ನು ಸ್ವಾಗತಿಸಿ ವಿಸ್ತೃತ ಮಾಹಿತಿ ನೀಡಿದರು. ಸೇರಿ ಒಂದು ಯೂನಿಯನ್ ಇಟ್ಕೊಂಡ್ರೆ ಆಯಿತಾ. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಉಡುಪಿ ಡೈರಿ. ಇದರ ಕೆಪಾಸಿಟಿ 2.5 ಲಕ್ಷ ಲೀಟರ್ 2.5 ಲ್ಯಾಕ್ ಲೀಟರ್ ಇರ್ತೀವಿ ಹಾಲು ಮತ್ತು ಹಾಲಿನ ಉತ್ಪನ್ನವನ್ನು ನಾವು ಇಲ್ಲಿ ಪ್ರೋಸೆಸ್ ಮಾಡ್ತೇವೆ ಆಯಿತಾ. ಮೇನ್ಲಿ ನಮ್ಮ ಉಡುಪಿ ಡೈರಿಯಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಮತ್ತು ಸ್ವೀಟ್ ಲಸ್ಸಿ, ಈಗ ಹೊಸದಾಗಿ ಗೋವಾ ಚಿಲ್ಲಿ ಲಸ್ಸಿ ಅಂತ ಲಾಂಚ್ ಮಾಡಿದ್ದೀವಿ ಅದು, ಮತ್ತು ಬಟರ್ ಮಿಲ್ಕ್, ಸ್ಪೈಸಿ ಬಟರ್ ಮಿಲ್ಕನ್ನು ಮಾಡ್ತೇವೆ. ತುಪ್ಪ ಎಲ್ಲ ವೆರೈಟಿ ತುಪ್ಪನೂ ಮಾಡ್ತೇವೆ, ಬೆಡ್ ಜಾಪ್ ಮತ್ತು ಪ್ಯಾಕೆಟಲ್ಲಿ ಮಾಡ್ತೀವಿ. ಉಳಿದ ಪ್ರಾಡಕ್ಟ್ಗಳು ಇದನ್ನು ಬಿಟ್ಟು ಉಳಿದ ಪ್ರಾಡಕ್ಟ್ಗಳು ನಮ್ಮ ಮಂಗಳೂರು ಡೈರಿ ಕುಲಶೇಖರ ಅಲ್ಲಿ ತಯಾರಾಗುತ್ತೆ. ಮತ್ತು ಬಿಟ್ಟರೆ ಬೆಂಗಳೂರು NNCಗೆ ಅಲ್ಲೇ ಅಲ್ಲಿಂದ ಬಂದು ನಾವು ಮಾಡ್ತೀವಿ. ಬೃಹತ್ ಯಂತ್ರಗಳು, ಹಾಲನ್ನು ತಂಪು ಮಾಡುವ ವಿಧಾನ ಮತ್ತು ಅಲ್ಲಿನ ಸ್ವಚ್ಛತೆ ನೋಡಿ ನಾವು ಆಶ್ಚರ್ಯಗೊಂಡೆವು. ಕೇವಲ ಪುಸ್ತಕದಲ್ಲಿ ಓದಿದ್ದನ್ನ ಕಣ್ಣಾರೆ ಕಂಡಾಗ ವಿಜ್ಞಾನ ಎಷ್ಟು ಆಪ್ತ ಎನಿಸಿತು. ಸಿಹಿಯಾದ ಲಸ್ಸಿ ನಮ್ಮನ್ನ ತಂಪುಗೊಳಿಸಿತು. ಕಾರ್ಕಳದ ಹಸಿರು ಹಾದಿಯಲ್ಲಿ ನಾವು ಸೇರಿದ್ದು ಅತ್ತೂರು ಸಂತ ಲಾರೆನ್ಸ್ ಚರ್ಚ್ ಅನ್ನು. ಪ್ರಾರ್ಥನೆ ನಡೆಯುತ್ತಿತ್ತು. ಅಲ್ಲೇ ಉಪಹಾರ ಸೇವಿಸಿದೆವು. ಚರ್ಚಿನ ಭವ್ಯತೆಗೆ ಮತ್ತು ಪ್ರಶಾಂತತೆಗೆ ವಂದಿಸಿ ಪ್ರಯಾಣ ಮುಂದುವರಿಸಿದೆವು. 5:30 ಇದೆಯಾ? ನೀನು ಎದ್ದ ಅಮ್ಮ ಎಬ್ಸದ? 5:30 ಅಲ್ಲ 4:30ಗೆ. ಅಮ್ಮ ಎಬ್ಸದ ನೀನು ಎದ್ದ? ಅಮ್ಮ ಎಬ್ಸದ. ಅಡ್ಡಿಲ್ಲ ಮರೆ, ಚಾನ್ಸ್ ರಗಳೆ ಇಲ್ಲ. ನೀ ಸತಿ ಇದೆಯಾ? ನಾನು 5:30. ರಾತ್ರಿ ಮಲ್ಕೊಂಡಿದ್ದೆ ಸಮ? 5:30. ರಾತ್ರಿ ಮಲಗಿದ್ಯಾ? ಹಾ, ಮಧ್ಯ ಎಚ್ಚರಿಕೆ ಇಲ್ಲ. 4 ಸಲ ವಾಚ್ ಕಂಡಿದ್ದೆ ಅಮ್ಮ. ಅದೇ ಇವನೇ ಪ್ರೀತೇಶ್ 4 ಸಲ ವಾಚ್ ಕಂಡು ಇಲ್ಲೇ ಇದ್ದಾಗ. ನನ್ನ ಹತ್ರ ವಾಚ್ ಇಲ್ಲ. ಹೇಳಿ. ನಾ ಬೆಳಗ್ಗೆ 4:30ಗೆ ಎದ್ದೆ. ಅಪ್ಪ ಹೆಸರ ಕಡೆಗೆ ಹಲ್ದಿಕ್ಕೆ ಊಟ ಮಾಡ್ಕೊಂಡು ಬಂದು ಬೆಳಿಗ್ಗೆ ಭಯಂಕರ ಐರನ್ ಹಾಕೊಂಡು ಮಡಿ ಹಚ್ಕೊಂಡು ಸುಮಾರು ಕೆಲಸ ಮಾಡಿದ್ದೆ. ಕಡಿ ಬಂದೆ. ಫಸ್ಟ್ ಎಲ್ಲಿ ಬಂದ? ಹಾಲ್ಡೇರಿ ಕಡೆಗೆ ಚರ್ಚ್ ಗೆದ್ದೆ. ಅಮ್ಮ ಹೇಳ್ಸಿದ್ದ. ಆಮೇಲೆ ಬಟ್ಟೆಗೆಲ್ಲ ಐರನ್ ಮಾಡಿ ಸ್ನಾನ ಎಲ್ಲ ಮಾಡಿ ತಿಂಡಿ ತಿಂದ. ತುಂಬ ಖುಷಿ. ನಂತರ ನಾವು ತಲುಪಿದ್ದು ಕಾರ್ಕಳದ ಹೆಮ್ಮೆ ಗೊಮ್ಮಟ ಬೆಟ್ಟ. ನಮ್ಮ ಕುಟಾಣಿಗಳೆಲ್ಲ ಬರ್ತಾ ಇರುವಂತದ್ದು ಈಗ ಗೊಮ್ಮಟ ಬೆಟ್ಟದತ್ತ ನೋಡಿ ಹೆಂಗದರ್ ನೋಡಿ. ಆಹಾ, ಹಾಯ್. ಬನ್ನಿ.
ಕರ್ನಾಟಕದ ಎರಡನೇ ಅತಿ ಎತ್ತರವಾದ ಏಕಶಿಲಾ ಗುಮ್ಮಟ ಮೂರ್ತಿ. ಎತ್ತರದ ಏಕಶಿಲಾ ಮೂರ್ತಿಯ ಪಾದದ ಬಳಿ ನಿಂತಾಗ ನಾವು ಎಷ್ಟು ಕುಬ್ಜರು ಮತ್ತು ನಮ್ಮ ಪೂರ್ವಜರ ಶಿಲ್ಪಕಲೆ ಎಷ್ಟು ಉನ್ನತವಾದುದು ಎಂಬ ಅರಿವಾಯಿತು. ಬೆಟ್ಟದ ಮೇಲಿಂದ ಬೀಸುವ ತಂಗಾಳಿ ಹಿತವೆನಿಸುತ್ತಿತ್ತು. ಮುಂದಿನ ತಾಣ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ವೀರಗಾಥೆಯನ್ನ ಸಾರುವ ಥೀಮ್ ಪಾರ್ಕ್. ಆನೆ ಬಾಗಿಲಿನಲ್ಲಿ ಹೊಕ್ಕೊಡನೆ ಕಂಡದ್ದು ಕಲಾಕಾರನ ಕೈಚಳಕದಲ್ಲಿ ಅರಳಿದ ದೈವದ ಮೂರ್ತಿಗಳು. ನಮ್ಮ ನೋವಿಗೆ ಮದ್ದಾಗುವ ಪರಮಾತ್ಮನ ಪ್ರತಿರೂಪ ಮೌನವಾಗಿದ್ದರೂ ಸಾಂತ್ವನದ ಸಾವಿರ ಮಾತುಗಳನ್ನಾಡುವ ಸಾಕ್ಷಾತ್ ಭಾವಗಳು. ಸತ್ಯ ಮತ್ತು ನ್ಯಾಯಕ್ಕಾಗಿ ಬದುಕನ್ನೇ ಅರ್ಪಿಸಿದ ಕೋಟಿ ಚೆನ್ನಯ್ಯರ ದೈವತ್ವ ಇಂದಿಗೂ ನಮ್ಮನ್ನು ಕಾಯುವ ಭರವಸೆಗಳಾಗಿವೆ. ಈ ಮಣ್ಣಿನ ಮಾಡಿದ ವಸ್ತು ನಾವು ಏನು ಮಾಡಿದ್ವಿ, ಅದು ಸಾಂಬಾರು ಇರ್ಬೋದು, ಯಾವುದು ಇದ್ರೂ ಸಹ ವೆಜ್ ನಾವು ಯಾರಿದ್ರು ಟೇಸ್ಟಿಯಾಗಿರ್ತದೆ ಮತ್ತು ಅದು ಆರೋಗ್ಯಕ್ಕೆ ಒಳ್ಳೆಯದು. ಪೂರ್ವಜರಿಂದ ಹರಿದು ಬಂದ ಕುಲಕಸುಬುಗಳು ಮತ್ತು ಸಾಂಸ್ಕೃತಿಕ ಪ್ರತೀಕವಾದ ಕಲಾಕೃತಿಗಳ ಬಗ್ಗೆ ಸಾಕಷ್ಟು ವಿವರಣೆ ನಮಗೆ ಸಿಕ್ಕಿತು. ನಾವು ನೀರು ಪೂಜೆ ಬರ್ತಲ್ಲ, ಪೂಜೆ ತರ ಬರ್ತಲ್ಲ, ಅದರ ಹಾಕಿ ನೀರನ್ನು ಮಡಿಕೆ ಬರ್ತಲ್ಲ, ನೀರು ಹಾಕಿದ್ರು ಅದನ್ನು ಒಳ್ಳೆ ರೇಟ್ ಅಲ್ಲ ಈಗ. ಸುರೇಶ್ ಬಂದ ಮತ್ತೆ ನಮಸ್ತೆ ಸರ್. ಅಲ್ಲ ನ್ಯಾಚುರಲ್ ಕಾಂಪೌಂಡ್ ಇರುತ್ತಲ್ಲ ಕಾಣ್ತದೆ ಚಂದ ಹುಟ್ಟಿದೆ ಹೀಗೆ. ಈ ಪ್ಲೇಸ್ ಒಳ್ಳೆ ಇರ್ತದೆ. ಸಾಂಬಾರು ಬೇಗ ಸೂಪರ್ ಆಯ್ತು. ಪಾತ್ರೆ ಅದೇ 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 ನಾ ಹೇಳದ್ದು. ಹೆಂಗೆ ಮಾಡಿರಿ ಟೀಚರ್, ಚಂದ ಆಯ್ತು. ಗಣೇಶನಿಗೆ ಔಷಧಿ ಬೇಕಾ? ಔಷಧಿ ಬೇಕಾ ಗಣೇಶ? ಬಡಿಸು ಅಜ್ಜಿ, ಔಷಧ ಕೊಡು ಅಜ್ಜಿ. ಇದು ಹೋರಿ ಮಾಡುದಲ್ಲ ಮೊನ್ನೆ ಜ್ಯೂಸ್ ಇಟ್ಕೊಂಡು ಇದೇ ಕಾರಣ ನಟೆ. ಮ್ಯೂಸಿಕ್ ಅದು ಹಾಕೊಳ್ಳು ಒಳ್ಳೆ 3 ಕೊಳಿತ. ಗೌರ್ಮೆಂಟ್ ಲ್ಯಾಂಡ್ ಇರ್ತಿದ್ದಾರೆ ಕೆಲವು ಬದಿಗೆಲ್ಲ ಕಾಯಿ ಆಡ್ತಾರೆ. ಆಚಿನ ಕಾಯಿ ಬಿಡುದು, ಈಚಿನ ಕಾಯಿ ಬಿಡುದು. ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೆಮ್ಮೆ ಪಡಲು ಇದೊಂದು ಸುಂದರ ತಾಣ. ಎಲ್ಲಿ ಮೂರ್ಕೋಲ? ಬಯಲು ರಂಗಮಂದಿರ ಕಲಾವಿದನ ಕನಸಿನ ನೆಲೆ. ಇಲ್ಲಿ ಗೋಡೆಗಳಿಲ್ಲ, ಆಕಾಶದ ಕೆಳಗೆ ಮುಕ್ತವಾಗಿ ಕಲೆ ಬೆಳೆಯಬೇಕು ಎಂಬ ಸಂದೇಶ ಸಾರುವಂತಿತ್ತು. ಮುಂದೆ ಕೋಟಿ ಚೆನ್ನಯ್ಯ ಮ್ಯೂಸಿಯಂ. ಇಲ್ಲಿ ಹಳೆಯ ಕಾಲದ ಆಯುಧಗಳು, ಕೃಷಿ ಉಪಕರಣಗಳು ಇದ್ದವು. ಇಲ್ಲಿರುವ ಆಯುಧಗಳು ಅಂದಿನ ಶಕ್ತಿಯನ್ನು ತೋರಿಸಿದರೆ, ಕೃಷಿ ಉಪಕರಣಗಳು ಅಂದಿನ ಶ್ರಮವನ್ನು ಸಾರುತ್ತಿತ್ತು. ನಮ್ಮ ಬೇರುಗಳ ಪರಿಚಯ ಒಂದು ಕಾಲಘಟ್ಟವನ್ನೇ ತೆರೆದಿಟ್ಟಿತ್ತು.
ಧರ್ಮಸ್ಥಳ ಈಗೆಲ್ಲ ನಾವು ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಮಣ್ಣಿನ ನೆಲ ಬಡಿಯುವಂತದ್ದು ಈಗೆಲ್ಲ ಕಾವೇ ಬೇಸ್ ಆಗಿದ್ದಾರೆ ನೆಲಕ್ಕೆ. ಇದಕ್ಕೆ ಪೊಲಿಮಾನಿ ಮತ್ತೊಂದು ರೌಂಡ್ ಮುಟ್ಟಿ ಅಂತ ಮಾಡ್ತಾರೆ ಹೀಗೆ. ಇದು ಎರಡಿದೆ ನೋಡ್ಕೊಳ್ಳಿ. ನೋಡಿ ಬಾವಿನ ನೀರು ತೆಗೆಯುವ ಈಗ ಮನೆ ಮನೆ ಬಟ್ಟೆ ಬಗ್ಗೆ ಹೇಳ್ತಾರಲ್ಲ ಹಾರ್ಮೋನಿ ಇಲ್ಲಿ ಇದೆ ನೋಡಿ ಡ್ರೈವರ್ ಇದು ಕಾಣಿಸಲ್ಲ. ಏಯ್ ನೋಡ್ಕೊಂಡು ಹೋಗಿ ಅಂತ ಸಾಮಗ್ರಿಗಳು ಸಿಗೋದಿಲ್ಲ ಈಗ. ಗೋಡಿಂದ ಗದ್ದೆ ನೀರು ಇದು ಗೋಡಿ ಅಲ್ಲ ನೋಡ್ಬೇಕು. ಅಲ್ಲಿ ಎತ್ತಿನ ಚಕ್ರ ಇದೆ ನೋಡ್ತಿರಲ್ಲ. ಮಣ್ಣಿನ ಇಟ್ಟಿಗೆ ಮಾಡ್ತಾರೆ ಬ್ಲಾಕ್ ಮಾಡಿದ್ರು. ಆವಾಗೆಲ್ಲ ಈಗಿನಾಗೆ ಸಿಮೆಂಟ್ ಇದೆಯಲ್ಲ ಅದು ಇದೆಯಲ್ಲ ಈಗೆಲ್ಲ ಕಬ್ಬಣ ರೆಡಿಮೇಡ್ ಎಲ್ಲ ಬಂದಿದೆ. ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಮೊದಲಿನ ಉಪ್ಪಿನಕಾಯಿ ಬ್ಲಾಕ್ ಮಾಡ್ತಾ ಇದ್ದಾರೆ. ತಕ್ಕಡಿ ಈಗೆಲ್ಲ ಡಿಜಿಟಲ್ ಬಂದಿದೆ. ಅದಕ್ಕೆ ಕಲ್ಲುಗಳು ಇಡ್ತಾ ಇದ್ರು. ಇದಕ್ಕೆ ಉರುಳಿ ಅಂತ ಹೇಳ್ತಾರೆ ಉರುಳಿ. ಗಿಡಮೂಲಿಕೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಗೊಂದು ಸುಂದರ ಭಾವಚಿತ್ರ. ಸ್ವಲ್ಪ ಕುಣಿತದೊಂದಿಗೆ ಸಾಗಿದ ಪಯಣ ತಲುಪಿದ್ದು ಕೊಡ್ಯಡ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು. ದೇವಸ್ಥಾನದ ಭವ್ಯತೆ ಮತ್ತು ಹಚ್ಚ ಹಸಿರು ಮನಸ್ಸಿಗೆ ಶಾಂತಿ ನೀಡಿತು. ದೇವಿಯ ದರ್ಶನ ಪಡೆದು ತಾಯಿಯ ಅನ್ನಪ್ರಸಾದ ಸೇವಿಸಿದೆವು. ನಂತರ ನಮಗೆ ಕಾಯುತ್ತಿದ್ದದ್ದು ಭರಪೂರ ಮನೋರಂಜನೆ. ಪಿಲಿಕುಳದ ಮಾನಸ ವಾಟರ್ ಪಾರ್ಕ್.
ಅಲ್ಲಿ ತಲುಪುತ್ತಿದ್ದಂತೆ ಮಕ್ಕಳ ಸಡಗರಕ್ಕೆ ಪಾರವೇ ಇರಲಿಲ್ಲ. ನೀರಿನ ಸ್ಲೈಡ್ಗಳು ಮತ್ತು ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಆಟವಾಡುತ್ತಾ ಮಕ್ಕಳು ಅವರನ್ನೇ ಮರೆತಿದ್ದರು. ಬಿಸಿಲಿನ ತಾಪವೆಲ್ಲ ನೀರಿನ ಆಟದಲ್ಲಿ ಮಾಯವಾಗಿತ್ತು. ಆಡಿ 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 ಇದು ನಮ್ದು ಸ್ವರ ಗೊತ್ತಾಯ್ತು ನಂಗೆ. ಶುಭ ಸಂಜೆ. ಇವಾಗ ಸಮಯ 4 ಗಂಟೆ 30 ನಿಮಿಷ. ಕರೆಗಂಟೆ ಮುಖ್ಯ ಕರೆಗಂಟೆಯನ್ನು 4 ಗಂಟೆ ಸಲ ಇದು ನೀನು ಎಷ್ಟನೇ ಸಲ್ವಾ? 7ನೇ ಸಲ. ಲಾಸ್ಟ್ ಮಾಡು. ಒಂದೆರಡು ಲಾಸ್ಟ್ ಬಂದು ಮೇಲೆ ಸಿಕ್ಕರೆ ಗಜಿಬಾಯ್ ಗಣೇಶ್ ಬಂದ. ಅವ್ರು ಬೆನ್ನೇನು ಬರ್ತದ ನೋಡು. ಒಂದಿಷ್ಟು ಹೊತ್ತು ರೈನ್ ಡ್ಯಾನ್ಸ್.
ಪುಣ್ಯ ಚಾಚನು ಮರಿ ತಿನ್ನಕ್ಕೆ ಕರೆದರು ಆಚನ್ಯ ಹೇ ಚಾಚನು ಮರಿ ತಿನ್ನಕ್ಕೆ ಕರೆದರು ಆಚನ್ಯ ನೀ ಬಂದಿ ಅಂತ ಓಡಿ ಬಣ್ಣ ಲಾವಣ್ಯ ಲಾವಣ್ಯ. ಸೂರ್ಯ ಪಶ್ಚಿಮಕ್ಕೆ ಜಾರುತ್ತಿದ್ದಂತೆ ನಮ್ಮ ಪಯಣ ಕೊನೆಯ ಹಂತಕ್ಕೆ ತಲುಪಿತು. ಮುಲ್ಕಿಯ ಪ್ರಸಿದ್ಧ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದೆವು. ಸುಂದರವಾದ ಭಾವಚಿತ್ರದೊಂದಿಗೆ ಪ್ರಯಾಣ ಮತ್ತೆ ಪ್ರಾರಂಭವಾಯಿತು. ಮಕ್ಕಳ ಕುಣಿತ ಜೋರಾಗಿಯೇ ಇತ್ತು. ರಾತ್ರಿ ಸರಿಯಾಗಿ 8 ಗಂಟೆಗೆ ಬಸ್ಸು ಸೈಬರ್ ಕಟ್ಟೆ ತಲುಪಿತು. ದಿನವಿಡೀ ಸುತ್ತಾಡಿದ ಆಯಾಸವಿದ್ದರೂ ಕಣ್ಣಲ್ಲಿ ಹೊಸ ಜ್ಞಾನ ಮತ್ತು ಮನಸ್ಸಿನಲ್ಲಿ 106 ಸುಂದರ ನೆನಪುಗಳಿದ್ದವು.